ಆತಂಕವಾದಿಗಳಿಂದ ಇವತ್ತು ಅಮಾಯಕರನ್ನು ಕೊಲ್ಲುವಂಥ ಏನು ಕೃತ್ಯ ಇವತ್ತು ಪಾಕಿಸ್ತಾನ ಪ್ರೇರಿತ ಆತಂಕವಾದಿಗಳು ಬಂದು ಇವತ್ತು ಪಹಲ್ಗಾಮ್ನಲ್ಲಿ ಸಾಮಾನ್ಯ ಜನರನ್ನು ಇವತ್ತು ಅವರು ಕೊಂದಿರುವಂಥದ್ದು. ಇದನ್ನು ತೀವ್ರವಾಗಿ ಖಂಡಿಸಿ ಇವತ್ತೇನು ನಮ್ಮ ದೇಶದ ಪ್ರಧಾನಮಂತ್ರಿಗಳು, ದೇಶದ ಗೃಹ ಸಚಿವರಾದಂಥ ಅಮಿತ್ ಶಾ ಅವರು ಯಾವ ರೀತಿ ಹಿಂದೆ ಪುಲ್ವಾಮಾ ಅಟ್ಯಾಕ್ ಆದಂಥ ಸಂದರ್ಭದಲ್ಲಿ ಪಾಕಿಸ್ತಾನದ ಮೇಲೆ ಇರುವಂಥ ಟೆರರಿಸ್ಟ್ ಸೆಲ್ಗಳೇನಿದ್ದಾವೆ ಅದನ್ನು ಸರ್ಜಿಕಲ್ ಸ್ಟ್ರೈಕ್ ಮಾಡಿ ಅದನ್ನು ಧ್ವಂಸ ಮಾಡಿರುವಂಥದ್ದು, ಅದೇ ಮಾದರಿಯಲ್ಲಿ ಈಗೂ ಕೂಡ ಈ ಪಹಲ್ಗಾಮ್ನಲ್ಲಿ ಆಗಿರುವಂಥ ಘಟನೆಗೆ ಸಂಬಂಧಪಟ್ಟಂಥ ಯಾರ್ಯಾರು ಉಗ್ರಗಾಮಿಗಳು ಇದ್ದಾರೆ ಅವರನ್ನು ಸರ್ಜಿಕಲ್ ಸ್ಟ್ರೈಕ್ ಮಾಡೋದ್ರ ಮುಖಾಂತರ ಅವರಿಗೆ ತಕ್ಕ ಪಾಠವನ್ನು ಅವ್ರದ್ದೇ ಆದಂಥ ಏನು ಅರ್ಥ ಆಗುವಂಥ ರೀತಿಯಲ್ಲಿ ಇವತ್ತು ಪಾಕಿಸ್ತಾನಕ್ಕೆ ಮತ್ತು ಈ ಉಗ್ರಗಾಮಿಗಳಿಗೆ ಇವತ್ತು ತಿಳಿಸಬೇಕಾಗಿದೆ ಅಂತ ಹೇಳಿ ಈ ಸಂದರ್ಭದಲ್ಲಿ ಹೇಳಬೇಕಾಗುತ್ತೆ. ಅದ್ರ ಜೊತೆಯಲ್ಲಿ ನಮ್ಮ ಕರ್ನಾಟಕದವರೇ ಆದಂಥ ಮಂಜುನಾಥ್ ಅವರು ಕೂಡ ಇವತ್ತಿನ ದಿವಸ ಆ ಒಂದು ಟೆರರಿಸ್ಟ್ ಅಟ್ಯಾಕಲ್ಲಿ ಇವತ್ತಿನ ದಿವಸ ಸಾವನ್ನಪ್ಪಿದ್ದಾರೆ. ಇವತ್ತು ಅನೇಕ ಜನ, ಭಾಳಷ್ಟು ಜನರು ಇವತ್ತು ಹೊಸದಾಗಿ ಮದುವೆ ಆಗಿ ಅಲ್ಲಿ ಟೂರಿಸಮ್ಗಾಗಿ ಹೋಗಿರುವಂಥದ್ದು. ಅಂಥದ್ರಲ್ಲಿ ಇವತ್ತು ಅವರಿಗೆ ಭಾಳ ಮನೆಯವರನ್ನು ಕಳ್ಕೊಂಡು ಇವತ್ತು ಭಾಳಷ್ಟು ಜನರು ಇವತ್ತು ದುಃಖಸ್ಥರಾಗಿದ್ದಾರೆ. ಅವರಿಗೂ ಕೂಡ ಭಗವಂತ ಶಕ್ತಿಯನ್ನು ಈ ಸಂದರ್ಭದಲ್ಲಿ ದುಃಖ ಬರೆಸುವಂಥ ಶಕ್ತಿ ಭಗವಂತ ದಯಪಾಲಿಸಲಿ ಅಂತ ಹೇಳಿ ನಾವೆಲ್ಲರೂ ಕೂಡ ಇವತ್ತು ಪ್ರಾರ್ಥನೆಯನ್ನು ಮಾಡಿ ಮತ್ತೊಮ್ಮೆ ಪಾಕಿಸ್ತಾನಕ್ಕೆ ಅವರಿಗೆ ಬುದ್ಧಿ ಕಲಿಬೇಕು ಅಂತಂದರೆ ಇವತ್ತು ಅವ್ರದ್ದು ಆದಂಥ ಅವರಿಗೆ ಯಾವ ರೀತಿ ತಿಳಿಸ್ಬೇಕು ಅಂತ ಅನ್ನೋದನ್ನು ಮಾನ್ಯ ಮೋದಿಜಿಯವರಿಗೆ ಗೊತ್ತಿದೆ. ಮಾನ್ಯ ಮೋದಿಜಿಯವರು ಇವತ್ತು ಖಂಡಿತವಾಗಿ ಇದನ್ನು ಪಾಕಿಸ್ತಾನ ಮತ್ತು ಈ ಉಗ್ರಗಾಮಿಗಳಿಗೆ ಅವರಿಗೆ ತಕ್ಕ ಪಾಠವನ್ನು ಕಲಿಸ್ತಾರೆ ಅಂತ ಅನ್ನೋ ಮಾತನ್ನು ಮತ್ತೊಮ್ಮೆ ಈ ಸಂದರ್ಭದಲ್ಲಿ ಹೇಳಿ ನನ್ನ ಮಾತನ್ನು ಮುಗಿಸ್ತೇನೆ. ತೀವ್ರವಾಗಿ ಖಂಡಿಸುತ್ತೇವೆ. ಅಚಾನಕ್ ಏಕಾಏಕಾಗಿ ಗೋಲಿಬಾರ್ ಮಾಡಿ ಅನೇಕ ಜನರಿಗೆ ಹತ್ಯೆ ಮಾಡಿದ್ದಾರೆ. ಅದೂ 8 ದಿವಸ ಹಿಂದೆ ಒಬ್ಬ ಪಾಕಿಸ್ತಾನ ಸೇನೆ ಚೀಫ್ ಒಂದು ಉತ್ತೇಜನಕಾರಿ ಭಾಷಣ ಮಾಡಿ ಪಾಕಿಸ್ತಾನ ಬೇರೆ, ಭಾರತ ದೇಶ ಬೇರೆ, ಹಿಂದೂ ಬೇರೆ, ನಾವು ಮುಸ್ಲಿಂ ಬೇರೆ ಅಂತ ಹೇಳಿ ಪ್ರಚೋದನೆ ಕೊಟ್ಟು ನಮ್ಮ ದೇಶಕ್ಕೆ ಒಂದು ಆತಂಕ ಹಬ್ಬಿಸುವ ಪ್ರಯತ್ನ ಮಾಡಿದ್ದಾರೆ. ಆದರೆ ನಮ್ಮ ದೇಶದ ಜನ, ನಮ್ಮ ನರೇಂದ್ರ ಮೋದಿಜಿಯವರು ಇದಕ್ಕೆ ತಕ್ಕ ಉತ್ತರ ಕೊಡ್ತಾರೆ. ಕೇವಲ ಭಾರತೀಯರಲ್ಲ, ಇಬ್ಬರು ಹೊರ ದೇಶದವರು ಕೂಡ ಹತ್ಯೆ ಆಗಿದ್ದಾರೆ. ನಿನ್ನೆ ಸಾಯಂಕಾಲ TV ನೋಡಿದಾಗ 1 ಗಂಟೆ ಕೇವಲ ಒಬ್ಬ ನಮ್ಮ ಮಂಜುನಾಥ್ ಒಬ್ಬರಿಗೆ ಹತ್ಯೆ ಆಗಿದೆ ಅಂತ ತಿಳ್ಕೊಂಡಿದ್ದೀವಿ. 1 ಗಂಟೆ 2 ಗಂಟೆ ಆದಮೇಲೆ ನಮ್ಗೆ ಗೊತ್ತಾಯಿತು 27 ಜನರು ಹತ್ಯೆ ಆಗಿದ್ದಾರೆ, ಅನೇಕರು ಗಾಯಗೊಂಡಿದ್ದಾರೆ. ನಮ್ಮ ಹೋಮ್ ಮಿನಿಸ್ಟರು ಮೋದಿಜಿಯವರು ಅರಬ್ ಟೂರ್ಗೆ ಹೋಗಿದ್ರು, ಅದು ಮುಟ್ಟುಗೊಳಿಸಿ ವಾಪಸ್ ಬಂದರು. ಅಮಿತ್ ಶಾ ಅವರು ಕೂಡ ಎಲ್ಲ ಕಾರ್ಯಕ್ರಮ ಬಿಟ್ಟು ರಾತ್ರಿ ಹೋಗಿ ಅಲ್ಲಿ 3-4 ಮೀಟಿಂಗ್ ಮಾಡಿ ಪರಿಸ್ಥಿತಿಯನ್ನು ಹತೋಟಿಗೆ ತಗೊಂಡಿದ್ದಾರೆ. ಇದನ್ನು ಇಡೀ ಭಾರತ ದೇಶ ಇದನ್ನು ಕಂಡಮ್ ಮಾಡ್ತಾ ಇದೆ. ಇದು ಭಾಳ ಪ್ರತಿಯೊಬ್ಬ 104 ಕೋಟಿ ಜನರಿಗೆ ಮನಸ್ಸು ನೋವು ಉಂಟು ಮಾಡಿದೆ. ಇವರಿಗೆ ಯಾರು ಕ್ಷಮೆ ಮಾಡಲ್ಲ, ದೇವರು ಕೂಡ ಕ್ಷಮೆ ಮಾಡಲ್ಲ. ಇಂಥವರಿಗೆ ಮೊಟಕುಗೊಳಿಸ್ಲಿಕ್ಕೆ ಭಾರತ ಎಲ್ಲರೂ ಒಂದಾಗಿ ತಮ್ಮ ಪರ್ಸ್ನಲ್ ಡಿಫ್ರೆನ್ಸಸ್ ಬಿಟ್ಟು, ತಮ್ಮ ಪೊಲಿಟಿಕಲ್ ಡಿಫ್ರೆನ್ಸಸ್ ಬಿಟ್ಟು, ರಾಜಕೀಯ ಇದರಲ್ಲೂ ಕೆಲವರು ರಾಜಕೀಯ ಉಪಯೋಗ ತಗೋಬೇಕಂತ ಕೆಲವರು ಸ್ಟೇಟ್ಮೆಂಟ್ ಅಲ್ಲಿ ಕೊಡ್ತಾ ಇದ್ದಾರೆ. ಅದು ಬಿಟ್ಟು ನಾವು ಒಂದಾಗಿ ಇದನ್ನು ಎದುರಿಸಬೇಕು. ಜನರಿಗೆ ನಾವು ಮತ್ತೊಮ್ಮೆ ಧೈರ್ಯ ಕೊಡಬೇಕು. ಇಂಥ ಘಟನೆ ಆಗಲಾರ್ದಂಗೆ ನೋಡಬೇಕು. ಇದಕ್ಕೆ ನಾವು ಪೂರ್ತಿ ಭಾರತೀಯ ಜನತಾ ಪಾರ್ಟಿ ಒಂದೇ ಅಲ್ಲ, ಕಲಬುರಗಿ ಜನರು, ಭಾರತ ದೇಶದಲ್ಲೂ ಎಲ್ಲರೂ ಖಂಡನೆ ಮಾಡ್ತೀವಿ. ನಮ್ಮ ಇದನ್ನು ಕಠೋರವಾಗಿ ನಾವು ಇದರ ವಿರುದ್ಧ ಆ್ಯಕ್ಷನ್ ತೊಗೊಳ್ಬೇಕು. ನಮ್ಮ ಮೋದಿಜಿಯವರು ಮತ್ತು ಅಮಿತ್ ಶಾ ಅವರಿಗೆಲ್ಲ ಕೆಪಾಸಿಟಿ ಇದೆ, ಇವರಿಗೆ ತಕ್ಕ ಉತ್ತರ ಕೊಡ್ತಾರೆ. ಮೋದಿಜಿಯವರು ಹೇಳಿದ್ದಾರೆ, ಅಮಿತ್ ಶಾ ಅವರು ಹೇಳಿದ್ದಾರೆ, ಇದನ್ನು ಯಾರು ಮಾಡಿದ್ದಾರೆ ಅವರಿಗೆ ಪಾತಾಳದಿಂದ ತೆಗೆದವರಿಗೆ ನಾವು ಕೂರ್ತೀವಿ ಅಂತ ಹೇಳಿದ್ದಾರೆ. ನಾವು ನೋಡೋ ಇಡೀ ಭಾರತ ದೇಶ ನಿನ್ನೆ ರಾತ್ರಿ ಪಾಕಿಸ್ತಾನ ಬಾರ್ಡರಲ್ಲಿ
ಪಾಕಿಸ್ತಾನದವ್ರಿಗೆ ಭಯ ಹುಟ್ಟುಬಿಟ್ಟದ. ನಿನ್ನೆ ಅವ್ರು ಯಾರೂ ನಿದ್ದೆ ಮಾಡಿಲ್ಲ. ಬಾರ್ಡರ್ನಾಗ, ಪಾಕಿಸ್ತಾನ ಬಾರ್ಡರ್ದಾಗ ಅವರು ಯುದ್ಧದ ರೂಪದಲ್ಲಿ ಎಲ್ಲ ತಯಾರು ಮಾಡಿ ಅವ್ರಿಗೆ ಹೆದರ್ಕೊಂಡಿದ್ದಾರೆ ಏನಾಗ್ತದೆ ಅಂತೇಳಿ. ಇದು ಸಹಜ, ಅವ್ರು ತಪ್ಪು ಮಾಡಿದ್ದಾರೆ, ಅವ್ರಿಗೆ ಗೊತ್ತಿದೆ. ಇದನ್ನು ಇಡೀ ಭಾರತ ದೇಶ ಮತ್ತೊಮ್ಮೆ ಕಣ್ಣ ಮಾಡ್ತಂತ ಹೇಳಿ ಇವತ್ತು ನಾವು ಕಲಬುರಗಿ DC ಆಫೀಸಿಂದ ಇಲ್ಲಿ ನಮ್ಮ ವಲ್ಲಭಾಯ್ ಪಟೇಲ್ ಸರ್ಕಲ್ ಅವರಿಗೆ ಕ್ಯಾಂಡಲ್ ಮಾರ್ಚ್ ಆಗಿದೆ. ಯಾರು ಇವತ್ತು ಸ್ವರ್ಗವಾಸ ಆಗಿದ್ದಾರೆ ಅವರ ಆತ್ಮಕ್ಕೆ ಶಾಂತಿ ಸಿಗಲಿ ಅಂತ ಹೇಳಿ ದೇವರಿಗೆ ಬೇಡ್ಕೊತೀನಿ. ಮತ್ತು ನಮ್ಮ ಜನರಿಗೆ ಧೈರ್ಯ ಬಿಡಬಾರ್ದು. ನಾವು ಎಲ್ಲರೂ ಒಂದಾಗಿ ಇದನ್ನು ಎದುರಿಸಬೇಕು. ಯಾರು ಟೆರರ್ ಕ್ರಿಯೇಟ್ ಮಾಡಲಿಕ್ಕೆ ಪ್ರಯತ್ನ ಮಾಡ್ತಿದ್ದಾರೆ ಅವರಿಗೆ ನಾವು ವಿಫಲಗೊಳಿಸ್ಬೇಕಂತ ಹೇಳಿ ಎಲ್ಲರೂ ವಿನಂತಿ ಮಾಡಿ, ಇವತ್ತು ನಮ್ಮ ಎಲ್ಲ ಕಾರ್ಯಕರ್ತರು ಎಲ್ಲ ಅನೇಕರು ಬಂದಿದ್ದಾರೆ. ಅವರಿಗೆ ಇಂಥ ಸಮಯದಲ್ಲಿ ತಾವು ಬಂದಿದ್ದೀರಿ, ತಮಗೆ ಧನ್ಯವಾದ ಹೇಳಿ. ಇವತ್ತು ಜನರಿಗೆ ಮನೆಯ ಕುಟುಂಬದ ಸದಸ್ಯರಿಗೆ ತಾಳ್ಮೆ ಶಕ್ತಿಯನ್ನು ಸಹಿಸುವುದು ಆ ದೇವರು ಅವರಿಗೆ ಸಹಿಸುವಂಥ ಶಕ್ತಿಯನ್ನು ಕೊಡಲಿ, ಅವರ ಆತ್ಮಕ್ಕೆ ಶಾಂತಿಯನ್ನು ಸಿಗಲಿ. ನರೇಂದ್ರ ಮೋದಿಯವರು ವಾಪಸ್ ಬಂದ ನಂತರ ಇವತ್ತು ಮಧ್ಯಾಹ್ನದಾಗೆ ಇಬ್ಬರು ಆತಂಕವಾದಿಗಳನ್ನು ಹೊಡೆದು ಉರುಳಿಸ್ಯಾರ. ಈಗ ನಮ್ಮ ಸೈನಿಕರನ್ನು ಫ್ರೀ ಬಿಟ್ಟಾರ. ಇನ್ನು ನಾಳೆ ತನಕ ಎಲ್ಲರನ್ನು ಫಿನಿಶ್ ಮಾಡ್ತಾರೆ. ಆದರೆ ಹೋಗಿರ್ತಕ್ಕಂಥ ಜೀವಗಳು ಬರಲ್ಲ. ಇಂಥ ಒಂದು ಕೃತ್ಯಕ್ಕೆ ಏನು ಪಾಕಿಸ್ತಾನ ಅವರೇನು ಸಪೋರ್ಟ್ ಕೊಡ್ತಾರೆ, ಇದನ್ನೆಲ್ಲ ಭಾರತೀಯ ಜನತಾ ಪಾರ್ಟಿ ಖಂಡಿಸ್ತದೆ. ಈಗ ಇರ್ತಕ್ಕಂಥ ಈ ಎಲ್ಲರ ಆತ್ಮಗಳಿಗೆ ಶಾಂತಿ ಸಿಗಲಿ ಅಂತೇಳಿ ನಮ್ಮ ಒಂದೆರಡು ಶ್ರದ್ಧಾಂಜಲಿಯನ್ನು ಸಲ್ಲಿಸ್ತೇವೆ. ಮೊಟ್ಟ ಮೊದಲನೆಯದಾಗಿ ನಮ್ಮ 28ರಿಂದ 30 ಏನು ಹಿಂದೂ ಅಣ್ಣ ತಮ್ಮಂದಿರು ತಮ್ಮ ಜೀವವನ್ನು ಬಲಿದಾನ ಕೊಟ್ಟಿದ್ದಾರೆ, ಅವರ ಆತ್ಮಕ್ಕೆ ಶಾಂತಿ ಸಿಗಲಿ, ಅವರ ಆತ್ಮಕ್ಕೆ ಸದ್ಗತಿ ಸಿಗಲಿ ಮತ್ತು ಅವರ ಕುಟುಂಬದವರಿಗೆ ಒಂದು ಶಕ್ತಿ ಸಿಗಲಿ ಅಂತ ನಾವು ಇಲ್ಲೆಲ್ಲರೂ ನಮ್ಮ ಭಾಜಪ ಮತ್ತು ಅನೇಕ ಎಲ್ಲ ನಾಗರಿಕರು ಕೂಡಿಕೊಂಡು ನಾವು ಒಂದು ಕ್ಯಾಂಡಲ್ ಮಾರ್ಚ್ ಮಾಡಿದ್ದೀವಿ. ನಿನ್ನೆ ಈ ಆತಂಕವಾದಿಗಳು ಏನು ನಮ್ಮ ಇನ್ನೋಸೆಂಟ್ ಅಣ್ಣ ತಮ್ಮಂದಿರಿಗೆ ಒಂದು ಬಲಿ ಕೊಟ್ಟಿದ್ದಾರೆ. ಇವತ್ತು ಅಲ್ಲಿ ಅವರು ಯಾವುದು ಪಕ್ಷಕ್ಕೆ ಸೇರಿರಲಿಲ್ಲ, ಯಾವುದು ಅವರಿಗೆ ಮಿಲಿಟೆಂಟ್ಸ್ ಅಗೇನ್ಸ್ಟ್ ಏನೂ ಇರಲಿಲ್ಲ. ಬಟ್ ಅವರಿಗೆ ಅವರು ಟಾರ್ಗೆಟ್ ಮಾಡಿ 30 ಜನದ ಜೀವ ತಗೊಂಡಿದ್ದಾರೆ. ಇವತ್ತು ನಮ್ಮ ಅಕ್ಕ ತಂಗಿಯಂದಿರು ಇವತ್ತು ವಿಧವಾ ಆಗಿದ್ದಾರೆ, ಅವರ ಮಾಂಗಲ್ಯ ಭಾಗ್ಯವನ್ನು ಅವರು ಕಳ್ಕೊಂಡಿದ್ದಾರೆ. ಚಿಕ್ಕ ಚಿಕ್ಕ ಮಕ್ಕಳು ಅವ್ರ ಕಣ್ಣೆದ್ರು ಅವ್ರ ತಂದೆಯನ್ನ ಸಾಯೋದನ್ನ ನೋಡಿದ್ದಾರೆ. ರಕ್ತ ಹರಿತಾ ಇತ್ತು ನಿನ್ನೆ. ಇವತ್ತು ಹೇಳ್ತೀನಿ ನಾನು, ಆದರಣೀಯ ನರೇಂದ್ರ ಮೋದಿಜಿಯವರು ಮತ್ತು ಅಮಿತ್ ಶಾಜಿಯವರು ಹಿಂದೆ ಏನು ಹೇಳಿದರು, ಗುಸ್ಕೆ ಮಾರೆಂಗೆ ಅಂತ. 1 ಸಲ ಅಲ್ಲ 10 ಸಲ ಗುಸ್ಕೆ ಮಾರೆಂಗೆ. ಇವತ್ತು ನಮ್ಮ ಇನ್ನೋಸೆಂಟ್ ಅಣ್ಣ ತಮ್ಮಂದಿರಿಗೆ ನೀವು ಬಲಿ ಕೊಡಬಾರ್ದಾಗಿತ್ತು. ಧೈರ್ಯನೇ ಇತ್ತು ಅಂತಂದರೆ ನಮ್ಮ ಭಾರತ ದೇಶದ ಡಿಫೆನ್ಸ್ ಜೊತೆಗೆ ಬಂದು ನೀವು ಜಗಳಾಡಿ. ಆದರೆ ನಿರ್ದೋಷವಾಗಿರೋ ನಮ್ಮ ಅಣ್ಣ ತಮ್ಮಂದಿರಿಗೆ ಅಥವಾ ಅವರ ಮನೇನ ಏನಿವತ್ತು ಅನಾಥ ಮಾಡಿದ್ದೀರಾ, ಇವತ್ತಿಗಲ್ಲ ಇನ್ನು 100 ವರ್ಷಕ್ಕೆ ನಿಮಗೆ ಪಾಠ ಕಲಿಸೋ ಥರ ಆದರಣೀಯ ನರೇಂದ್ರ ಮೋದಿಜಿಯವರು ಮಾಡ್ತಾರೆ. ಅವರಷ್ಟೇ ಅಲ್ಲ, ಅವ್ರ ಜೊತೆಗೆ ನಾವು ಎಲ್ಲರೂ ಇವತ್ತು ಕೈ ಜೋಡಿಸಿ ನಿಂತಿದ್ದೀವಿ. ಇದಕ್ಕೆ ನಾವು ಹೆಣ್ಮಕ್ಳಾಗಿ ನಮ್ಮ ಜೀವ ಬಲಿ ಕೊಡಬೇಕಂದ್ರೂ ನಾವು ಬಲಿ ಕೊಡೋಕೆ ರೆಡಿ ಇದ್ದೀವಿ. ಬಟ್ ಇದೇನು ಇವ್ರದ್ದು ಹಿಂದೂ ಫೋಬಿಯಾ ಮತ್ತು ಮೋದಿ ಫೋಬಿಯಾ ಅನ್ನೋದು ಏನಿದೆಯಲ್ಲ, ಯಾಕೆಂದರೆ ಮಂಜುನಾಥ್ ಅವ್ರಿಗೆ ಗನ್ ಹೊಡೆದಾಗ ಅವ್ರ ಹೆಂಡತಿ ಹೇಳಿದ್ರಂತೆ, ನನ್ನನ್ನು ಕೊಂದು ಆ ಮಗನೂ ಹೇಳಿದ್ನಂತೆ ನನ್ನ ಕೊಲ್ಲಿ ಅಂತ. ಅವನು ಹೇಳ್ತಾನಂತೆ ಮೋದಿಜಿ ಕೋ ಜಾಕೆ ಬೋಲೋ ಅಂತ ಹೇಳ್ತಾನಂತೆ. ಧೈರ್ಯ ಇತ್ತು ಅಂತಂದರೆ ನಮ್ಮ ಸೇನೆನ ಎದುರಿಸಿ ನಮ್ಮ BJP ಮತ್ತು ಅನೇಕ ನಾಗರಿಕರು ಏನಿದ್ದಾರೆ ದೇಶದ ಸಲುವಾಗಿ ಇವತ್ತು ಜೀವ ಕೊಡೋಕೆ ನಾವು ರೆಡಿ ಇದ್ದೀವಿ. ಈ ಏನು ಫೋಬಿಯಾ ಇದೆ ಇದರಿಂದ ಹೊರಗಡೆ ಬನ್ನಿ. ಇಲ್ಲ ಅಂತಂದರೆ 100 ವರ್ಷಕ್ಕೆ ನಿಮಗೆ ಪಾಠ ಕಲಿಸೋ ಥರ ಮೋದಿಜಿಯವರು ಮಾಡ್ತಾರೆ, ಅಮಿತ್ ಶಾಜಿಯವರು ಮಾಡ್ತಾರೆ. ನಾವೆಲ್ಲರೂ ಅವ್ರ ಜೊತೆಗೆ ಕೈ ಜೋಡಿಸಿ ನಿಂತಿರ್ತೀವಿ.